ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. 5 ಡೇಸ್ 5 ದಿನಗಳು ಏನು ಜಾತ್ರೆ ಇರುತ್ತೆ ಅದ್ರ ಕ್ಯಾಪ್ಚರ್ಸ್ ಆ್ಯಡ್ ಮಾಡಿರ್ತೀನಿ. ನೈಟ್ 8:30 ಆಗಿ ನಮ್ಮೂರಿಂದ ಹೊರಟ್ವಿ. ಇದು ಬಂದು ಅಜ್ಜಿ ಊರಾಗಿರುತ್ತೆ, ಅಜ್ಜಿ ತವರ್ ಮನೆ ಬಳುನೆರ್ಲು ಅಂತ. ಹೊನ್ನವಳ್ಳಿ ತಾಲೂಕು ತಿಪ್ಟೂರ್ ಹತ್ರ ಇದೆ. ಆ ಊರಿನ ಗ್ರಾಮ ದೇವತೆಗೆ ನಾನು ಕಳಸ ಹೊತ್ಕೋಬೇಕು ಅಂತ ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದೆ. ಸೊ ಇವಾಗ ಟೈಮ್ ಬಂದಿದೆ. ಸೊ ಅಲ್ಲಿ ರೀಚ್ ಆಗಿ ಕಳ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಂದ ಮೇನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕಳಸ ಎಲ್ಲ ಹೊರ್ಸೋದು ಎಲ್ರಿಗೂ. ಟೆಂಪಲ್ ರೀಚ್ ಆದ್ವಿ. ಕಳಸಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಉತ್ಸವ ಎಲ್ಲ ಆಗ್ಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಇದು ನಮ್ಮ ಅಜ್ಜಿ ತವರ್ ಮನೆ ಆಗಿರುತ್ತೆ. ಈ ದೇವರ ಹೆಸರು ಬಂದು ಉಡ್ಸ್ಲಮ್ಮ ಅಂತ. ಈ ಜಾತ್ರೆ 5 ದಿನಗಳು ನಡೆಯುತ್ತೆ. ಬೆಳಗ್ಗೆ ರಾತ್ರಿ ಕಂಟಿನ್ಯೂಸ್ ಜಾತ್ರೆ ಮಾಡ್ತಾನೆ ಇರ್ತಾರೆ. ನೈಟ್ ಕೂಡ ಯಾರು ಮಲ್ಕೊಳ್ಳೋದೇ ಇಲ್ಲ. ಎಕ್ಸ್ಪೆಷಲಿ ನೈಟೇ ಜಾಸ್ತಿ ಜಾತ್ರೆ ಮಾಡೋದು. ನಾವಿಲ್ಲಿ ಟೆಂಪಲ್ ಹತ್ರ ಬಂದು ಕಳಶ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಕಳಶ ಇಟ್ಟು ಕಳಶದ ಒಳಗಡೆ ನೀರು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದರಲ್ಲಿ 3 ವಿಳೆದೆಲೆ ಇಟ್ಟು ಅದ್ರ ಮೇಲೆ ಹೊಂಬಾಳೆ ಹಾಕಬೇಕು. ಕಳಶದ ಒಳಗಡೆ ಒಂದು ಕಾಯಿನ್ ಕೂಡ ಹಾಕಬೇಕು. ಹಾಗೆ ಈ ಕಳಶನ ದೇವಸ್ಥಾನದ ಹತ್ರ ಇಟ್ಟು ಪೂಜೆ ಕೂಡ ಮಾಡಿಕೊಡ್ತಾರೆ. ಅಲ್ಲಿಂದ ಈ ಕಳಶನ ಬೆಳಗ್ಗೆವರೆಗೂ ಹೊತ್ಕೊಳ್ಬೇಕು. ಫುಲ್ 1 ಡೇ 24 hours ಉಪವಾಸ ಮಾಡಿ ನೈಟು 12 ಗಂಟೆಗೆ ಕಳಶ ಹೊತ್ಕೋಬೇಕು. ಮತ್ತೆ ಬೆಳಗಿನ ಜಾವ 8 ಗಂಟೆಗೆ ಇಳಿಸ್ತಾರೆ ಕಳಶನ. ಪೂಜೆ ಎಲ್ಲ ಮಾಡಿಬಿಟ್ಟು ಕಳಶ ಹೊತ್ಕೊಂಡು ಟಯರ್ಡಾಗಿ ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ದೇವರು ಬಂದಿದೆ ಮಕ್ಕಳಿಗೆ, ನೋಡ್ಬೋದು ನೀವು. ಇದು ಕೂಡ ತುಂಬ ಪವರ್ಫುಲ್ ದೇವರು ಉಡ್ಸ್ಲಮ್ಮ ಅಂತ. ಒಬ್ಬರು ಕಳಶ ಹೊತ್ತಿರೋರಿಗೆ ದೇವ್ರು ಬಂದಿರುತ್ತೆ ಅಂತ ಅವ್ರನ್ನ ಹಿಡಿಯೋಕೆ 4ರಿಂದ 5 ಜನ ಬೇಕೇ ಬೇಕು. ಯಾವ ಊರಿಂದ ಬಂದು ಹೊತ್ತಿರ್ತಾರೋ ಆ ಊರಿನ ಗ್ರಾಮ ದೇವತೆ ಅವ್ರ ಮೇಲೆ ಬಂದಿರುತ್ತೆ. ನೋಡೋಕೆ ಬೇಜಾರೇ ಅನ್ಸಲ್ಲ, ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಇವರು ದೂತರಾಯ ಅಂತ, ಬಳುನೆರ್ಲು ಮಹಾರಾಜ ಅಂತಲೇ ಹೇಳ್ಬೋದು. ನೈಟ್ ಪೂರ್ತಿ ಜನಗಳೆಲ್ಲ ಎದ್ದೇ ಇರ್ತಾರೆ ಈ ಥರ ದೃಶ್ಯಗಳನ್ನ ನೋಡೋಕ್ಕೆ. ವರ್ಷಕ್ಕೊಂದೇ ಸರ್ತಿ ಅಲ್ವಾ ಸಿಗೋದು, ಅದರಿಂದ ಎಲ್ಲರೂ ಎದ್ದೇ ಇರ್ತಾರೆ. ಈ ಊರಲ್ಲಿ ಯಾರೂ ಮಲ್ಕೊಳ್ಳೋರೇ ಇಲ್ಲ. ನಾನು ಕಳಸ ಹೊರೋದು ನನಗೆ ತುಂಬ ವರ್ಷಗಳ ಕನಸಾಗಿತ್ತು. ಕೊನೆಗೂ ಈ ವರ್ಷ ಎತ್ಕೊಂಡ್ಬಿಟ್ಟೆ. ಎಲ್ಲರಿಗೂ ಇಂಥ ಚಾನ್ಸ್ ಸಿಗಲ್ಲ. ಸಿಕ್ಕಿದ್ರೆ ಯಾರು ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ನಮ್ಮ ಅಜ್ಜಿ ಊರಾಗಿರೋದ್ರಿಂದ ಇಲ್ಲಿ ಯಾರು ಕೂಡ ನೆಂಟರಿಲ್ಲ ನಮಗೆ. ನಮ್ಮ ಅಜ್ಜಿಯವ್ರ ಅಣ್ಣದಿರೆಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮ ಚಿಕ್ಕಮ್ಮ ಫ್ರೆಂಡ್ ಅವ್ರ ಮನೆ ಇಲ್ಲೇ ಇರೋದು. ಆದ್ದರಿಂದ ನಾವು ಇಲ್ಲೇ ಬಂದು ಸ್ಟೇ ಮಾಡಿದ್ವಿ. 2 hours ಅಷ್ಟೇ ಅವ್ರ ಮನೇಲಿ ಇದ್ದಿದ್ದು. ಇದು ನಾನು ಕಳಸ ಹೊತ್ತಾಗ ನಮ್ಮ ಅಕ್ಕ ಬಂದು ತಿರುಗಿ ನೋಡು, ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವರು ನಮ್ಮ ಅಕ್ಕನ ಫ್ರೆಂಡು. ನೈಟ್ 2 ಗಂಟೆ ಆಗಿತ್ತು ಅನಿಸುತ್ತೆ ಈ ಕ್ಲಿಪ್ಸ್ ತಕ್ಕೊಂಡಾಗ. ಎಲ್ಲದನ್ನೂ ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಅವರೆಷ್ಟು ಕ್ಯಾಪ್ಚರ್ಸ್ ಮಾಡಿದಾರೋ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಕಳಸ ಹೊತ್ಕೊಂಡ್ರೂ ನಮ್ಮ ಜೊತೆ ಒಬ್ಬರು ಇರಲೇಬೇಕು. ನೈಟ್ 12 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಹಾಗೆ ಎತ್ಕೊಂಡಿರೋಕ್ಕೆ ತುಂಬ ಕೈ ನೋವು ಬರುತ್ತೆ. ಅಟ್ಲೀಸ್ಟ್ ಯಾರಾದರೂ ಸಪೋರ್ಟ್ಗಾದರೂ ಬೇಕು, ಕಳಶ ಮೇಲ್ಗಡೆ ಆದರೂ ಇಟ್ಕೊಳ್ಳೋದಕ್ಕೆ. ಸೊ ನನ್ನ ಅಕ್ಕನ ಫ್ರೆಂಡು ತುಂಬ ಹೆಲ್ಪ್ ಮಾಡಿದ್ರು ಪಾಪ. ಅವರು ನೈಟೆಲ್ಲ ನಮಗೋಸ್ಕರ ನಿದ್ದೆ ಕೆಟ್ಟು ನಮ್ಮ ಜೊತೆ ನಿಂತಿದ್ರು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಎಷ್ಟು ರಾತ್ರಿಯಲ್ಲಿ 5ರಿಂದ 6 ವರ್ಷದ ಮಕ್ಕಳಿಂದ ಎಲ್ಲ ಪ್ರತಿಯೊಬ್ಬರೂ ಹೊತ್ತಿದ್ದಾರೆ. ನೋಡ್ತಾ ನೋಡ್ತಾ ಬೆಳಗ್ಗೆ ಆಗೇ ಹೋಯಿತು. ಚಂದ್ರ ಹೋಗಿ ಸೂರ್ಯ ಬರೋ ಟೈಮ್ ಆಗೋಯ್ತು. ಅದು ಜನ ನೋಡಿ ಎಷ್ಟು ಜನ ಇದ್ದಾರೆ ಬೆಳಗಿನ ಜಾವದಲ್ಲಿ. ರಾತ್ರಿಯಿಂದ ಯಾರೂ ಮಲಗಿಲ್ಲ. ಈ ಥರ ಕ್ಷಣಗಳು ಮತ್ತೆ ಮತ್ತೆ ಸಿಗೋದಿಲ್ಲ. ತುಂಬ ನಂಬ್ತಾರೆ ಇಲ್ಲಿ ಜನಗಳು ಆಗಿರ್ಬೋದು, ಅದ್ರ ಬಗ್ಗೆ ಗೊತ್ತಿರೋರಾಗಿರ್ಬೋದು. ಬೆಳಗಿನ ಜಾವ ಒಂದು 6 ಗಂಟೆಯಲ್ಲಿ ನಾವು ಕೆಲವೊಂದು ಕ್ಲಿಪ್ಸ್ ತಕ್ಕೊಂಡ್ವಿ. ಇದು 6:40 ಆಗಿತ್ತು. ಟೈಮ್ ಮೆನ್ಷನ್ ಮಾಡಿದ್ದೀನಿ ಕೆಳಗಡೆನೆ. ಕಳಶ ಎಲ್ಲ ಮುಂದೆ ಇತ್ತು ದೇವ್ರ ಉತ್ಸವದ ಮುಂದೆ. ನಾನು ಸ್ವಲ್ಪ ಹಿಂದೆ ಇದ್ದಿದ್ದರಿಂದ ತಕ್ಕೊಂಡೆ. ಇದು ಬಂದು ನೆಕ್ಸ್ಟ್ ಡೇ ನೈಟ್ ಆಗಿರುತ್ತೆ. ಏನು 5 days ಜಾತ್ರೆ ಅಂತ ಹೇಳಿದೆ, 1 by 1 ಆ್ಯಡ್ ಮಾಡಿದ್ದೀನಿ ನಾನು. ಕೆಲವೊಂದು ದಿನ ನಿದ್ದೆಗೆಟ್ಟು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇದನ್ನು ಸಿಡಿ ಕಂಬ ಅಂತ ಹೇಳ್ತಾರೆ. ತುಂಬ ಜಾತ್ರೆಗಳಲ್ಲಿ ಬೆಳಗ್ಗೆ ಟೈಮ್ ಮಾಡಿರ್ತಾರೆ. ನಮ್ಮ ನೊಣವಿನಕೆರೆ ಅಂತ ನಮ್ಮೂರು, ಅಲ್ಲೂ ಅಷ್ಟೇ ನಮ್ಮ ಕಡೆ ಬೆಳಗಿನ ಜಾವನೇ ಮಾಡೋದು. ಅಂದರೆ ಬೆಳಕಿರೋ ಥರ ಸಂಜೆ ಒಂದು 5 ಗಂಟೆ 5:30 ಆ ಟೈಮಲ್ಲಿ. ಇಲ್ಲಿ ಹಾಗಲ್ಲ, ನೈಟ್ ಟೈಮೇ ಜಾಸ್ತಿ ಉತ್ಸವಗಳು. ಈ ಸಿಡಿ ಕಂಬದಲ್ಲಿ ನೋಡ್ಬೋದು ನೀವು ಡೋಲ್ ಕಟ್ಟಿದ್ದಾರೆ. ನನಗೂ ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ.
ಇವರೇ ಮೇನು ಚೌಡಜ್ಜಿ ಅಂದ್ಬಿಟ್ಟು. ಇವರಿಬ್ಬರು ಅಕ್ಕ ತಂಗಿ ಬಳುನೆಲ್ಲಮ್ಮರು. ಇವರೇ ದೂತ್ರಾಯ ಬಳುನೆಲ್ಲು ಮಹಾರಾಜ. ಇದು ನೆಕ್ಸ್ಟ್ ಡೇ ಅಲಂಕಾರ ನಡೀತಾ ಇದೆ. ನೆಕ್ಸ್ಟ್ ಡೇ ಅಲ್ಲಿ ಇದು ದೂತ್ರಾಯ ಕುಣಿತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಬ್ಬರೇ ಹೊತ್ಕೊಳ್ಳೋದು ದೂತ್ರಾಯ ಸ್ವಾಮಿನ. ಅವರೇ ಕಂಟಿನ್ಯೂಸ್ ಕುಣಿತಾ ಇದ್ದಾರೆ. ಒಂದು ನೈಟ್ ಎಲ್ಲ ಫುಲ್ಲು ಇವರೇ ಕುಣಿತಿದ್ದಾರೆ. ಧೈರ್ಯ ಆಯುಧ, ದ್ವೇಷಕ್ಕೆ ಧರ್ಮ ಔಷಧ, ಯಾರಪ್ಪ ನಾಣೆಗೂ ಮದ್ದೊರೆಲ್ಲ ಸೈ ಎಂಬಿ ನಾವೆದ್ದು ನಿಂತಾಗ. ಈಗ ನೀವು ನೋಡ್ಕೊಂಡ್ ಬಂದಿದ್ದ ಕ್ಲಿಪ್ಸ್ ಬಂದು ಬನ್ನಿ ಮರ ಹತ್ತೋದು. ಇದರಲ್ಲಿ ಮೈ ಮೇಲೆ ದೇವರು ಬಂದಿರುತ್ತೆ. ಅವರು ಉಪವಾಸ ಮಾಡಿ ಆ ಬನ್ನಿ ಮರದ ಮೇಲೆ ಹತ್ಕೊಂಡು 5 days ಜಾತ್ರೆ ನನ್ನ ಕೈಲಾದಷ್ಟು ಮುಗಿಸಿದ್ದೀನಿ. ಪ್ಲೀಸ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.